ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ವೀಟ್ ಬಾಕ್ಸ್ ಲೆಟ್ರು. ಅಲ್ಲ ಮೇಡಮ್, ಇವತ್ತು ಫ್ರಮ್ ಅಡ್ರೆಸ್ ಇಲ್ವಾ? ಅದರ ಅಗತ್ಯ ಇಲ್ಲ. ನನ್ನ ಹೆಸರು ವಿವರ ಅವ್ರ ಮನಸ್ಸಲ್ಲಿರುತ್ತೆ. ಪ್ರೀತಿಗೆ ಭಾಷೆ ವಿಳಾಸ ಇರಲ್ಲ. ಇದು ನಾನೇ ಕಳಿಸಿದ್ದು ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಷ್ಟು ಸಾಕು. ಚೆನ್ನಾಗಿ ಹೇಳಿದ್ರಿ. ಪ್ರೀತಿಗೆ ಭಾಷೆನೂ ಇಲ್ಲ, ವಿಳಾಸನೂ ಇಲ್ಲ. ಸರಿ ಮೇಡಮ್, ಕಳಿಸ್ತೆ. ಥ್ಯಾಂಕ್ ಯು. ಅಕ್ಕರೆ ಬೆಳಿಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗಿದ್ರಿ? ಅಕ್ಕರೆ ನಿಮ್ಗೆ ಕೇಳ್ತಿರೋದು, ಏನೋ ಹೇಳ್ತಾನೆ ಇಲ್ಲ. ಎಲ್ಲಿಗೆ ಹೋಗಿದ್ರಿ? ನಾನು ಏನೋ ಕೆಲಸ ಮಾಡ್ತಿದ್ದೀನಿ. ಅದು ಮುಗಿದ್ಮೇಲೆ ನಿನಗೆ ಉತ್ತರ ಕೊಡೋದಕ್ಕಾಗೋದು. ನಿಂತರ ಅಲ್ವಲ್ಲ 3 ಕೆಲಸ ಒಂದೇ ಸಲ ಮಾಡೋದಕ್ಕೆ. ಯಾಕೆ ಹಾಕಿಲ್ಲ? 1, 2, 3 ಎಲ್ಲ ಕೆಲಸನೂ ಒಟ್ಟಿಗೆ ಆಗೋಗ್ತೈತೆ. ಯಾವುದು ನೆಟ್ಟಗಾಗ ಎಲ್ಲ ಅರ್ಧಂಬರ್ಧ ಆಗುತ್ತೆ. ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂದ್ರೆ ಯಾವುದು ಪೂರ್ತಿಯಾಗಿ ಆಗಲ್ಲ. ಮಲ್ಲಿ, ನಾನು ನಿಂಗೆ ಎಷ್ಟು ಸಲ ಹೇಳಿಲ್ಲ ಎದ್ದ ತಕ್ಷಣ ಫಸ್ಟ್ ಫ್ರೆಶ್ ಆಗ್ಬಿಟ್ಟು ಆಮೇಲೆ ಆಚೆ ಬಾ ಅಂತ. ನೀನ್ ನೋಡಿದ್ರೆ ಹಾಲಲ್ಲೇ ಬ್ರಷ್ ಮಾಡ್ಕೊಂಡು ಪೇಪರ್ ಓದ್ತಾ ಟಿವಿ ಬೇರೆ ನೋಡ್ತಿದ್ಯಾ. ಅಕ್ಕರೆ ಇವಾಗ ಏನಾಯ್ತು ಅಂತ ಈ ರೀತಿ ಲೆಕ್ಚರ್ ಕೊಡ್ತಾ ಇದ್ದೀರಾ? ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ. ನೀನ್ ಹೀಗ್ ಮಾಡಿದ್ರೆ ಅವನು ಅದನ್ನೇ ಕಲಿತಾನೆ. ನಿನ್ ಕೆಟ್ಟ ಅಭ್ಯಾಸ ಅವನಿಗೂ ಬರುತ್ತೆ. ನೀನ್ ಅವ್ನಿಗೆ ಹೇಳ್ಕೊಡ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದ್ ಬಿಟ್ಟು ನಿನಗೆ ಈ ವಯಸ್ಸಲ್ಲಿ ಡಿಸಿಪ್ಲಿನ್ ಹೇಳ್ಕೊಡ್ಬೇಕಾಗಿ ಬಂದಿದೆ. ಇಲ್ಲಿ ಬಂದು ತುಂಬಾನೇ ಕೆಟ್ಟೋಗ್ಬಿಟ್ಟಿದ್ಯಾ ಮಲ್ಲಿ ನೀನು. ಯಾಕಕ್ಕರೆ ಈ ರೀತಿ ಒಂದೇ ಸಮಯ ಮಂಗಳಾರತಿ ಎತ್ತುತ್ತಾ ಇದ್ದೀರಾ? ನಾನೇನು ಹಾಳಾಗಿಲ್ಲ, ಆತರ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಬೆಳಗಿನ ಜಾವ 3 ಗಂಟೆವರೆಗೂ ಓದ್ತಾ ಇದ್ದೆ. ಅದನ್ನ ದೊಡ್ಡ ಸಾಧನೆ ಅನ್ಕೋಬೇಡ. ನಿನಗೆ ಅದರಲ್ಲೂ ಡಿಸಿಪ್ಲಿನ್ ಇಲ್ಲ. ಅಯ್ಯ, ಇದಕ್ಕೂ ಯಾಕೆ ಬೈತಾ ಇದ್ದೀರಾ? ಬೈದೆ ಇನ್ನೇನ್ ಮಾಡ್ಲಿ? ದಿನ ಪೂರ್ತಿ ಹಟ್ಟೆ ಹೊಡಿಯೋದು, ರಾತ್ರಿ 3 ಗಂಟೆವರೆಗೂ ಓದಿದ್ದೀನಿ ಅಂತ ಹೆಮ್ಮೆ ಪಡೋದು, ಇದನ್ನ ಯಾರಾದ್ರೂ ಡಿಸಿಪ್ಲಿನ್ ಅಂತಾರ? ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಓದಿದ್ದೆಲ್ಲ ನೆನ್ಪಿರುತ್ತೆ. ಬೆಳಿಗ್ಗೆ ಎದ್ದು ಓದ್ಬೇಕು, ಆಗ್ಲೇ ಎಲ್ಲಾನು ತಲೆಯಲ್ಲಿರೋದು. ನನಗೆಲ್ಲ ನೆನಪೈತೆ. ನನಗೆ ಬುಕ್ ತಗೊಂಡು ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ನಿನ್ನಿಂದ ಉತ್ತರ ಕೊಡಕ್ಕಾಗತ್ತಾ? ಬ್ಯಾಡ ಬುಡಿ. ನಲ್ಲಿ ಹೀಗಾದ್ರೆ ಆಗಲ್ಲ. ಪ್ರಿಲಿಮ್ಸ್ ಮುಗಿಸಿದ್ಯಾ, ಮೇನ್ಸ್ ರೆಡಿ ಆಗ್ತಿದ್ಯಾ, ನೀನ್ ಇನ್ನಷ್ಟು ಎಫರ್ಟ್ಸ್ ಹಾಕ್ಬೇಕು. ನಾನು ಹೇಳ್ತಿರೋದು ನಿನ್ ತಲೆಗೆ ಹೋಗ್ತಿದ್ಯಾ? ತಲೆಗೆ ಹೋಯ್ತು, ಆದ್ರೆ ಅದ್ರ ಜೊತೆ ತಲೆನೋವು ಬಂತು. ಆ ತಲೆನೋವು ಹೋಗ್ಬೇಕು ಅಂತಂದ್ರೆ ನೀವು ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ಬೇಕು. ಬನ್ನಿ. ನೀವು ನಂಗೆ ನೋಡ್ತಾ ಇದ್ದೀರಾ? ನೀವೇ ಮಾಡ್ಕೊಂಡ್ ಬರ್ಬೇಕು. ಯಾಕೆ ಹೇಳಿ? ನಿಮಗೆ ನಾನು, ನನಗೆ ನೀವು, ನಮ್ಮಿಬ್ರಿಗೆ ಆ ಪುಟಾಣಿ. ಸರಿ ಬನ್ನಿ, ಕಾಫಿ ಮಾಡ್ಕೊಂಡು. ಮೊದ್ಲು ಹೋಗ್ಬಿಟ್ಟು ಬಾಯಿ ತೊಳೆದ್ಬಿಡ್ಬಾ. ಹೋಗು, ನೀವು ಕಾಫಿ ಮಾಡ್ಕೊಂಡು ಬನ್ನಿ. ಅಮೃತಧಾರೆ